ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ ಎಲ್ಲರೂ ಹೆಂಗದಿರಿ ಚಲೋ ಅದಿರಿ ಅನ್ಕೊಂತೀನಿ ಯಲ್ಲಂಗುಡ್ಡ ಜಾತ್ರೆ ಮುಂದಿನ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ರೀ ಸುಸ್ವಾಗತ ರೀ. ಇವತ್ತು ಹುಣ್ಣಿಮೆ ಐತ್ರಿ, ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡ್ರಿ ನಾವು ನಸಿನಾಗ ಎದ್ದು ನಮ್ಮನ್ನು ಆಲ್ರೆಡಿ ಅಂದ್ರೆ ಇವತ್ತೇನು ಕೆಲಸ ಅಂದ್ರೆ ಮೇನ್ ಹುಣ್ಗಾರ ರುಬ್ಬಿಸ್ಕೊಂಬರ್ಬೇಕು. ಅದಕ್ಕೋಸ್ಕರ ನಮ್ಮನ್ನು ನಸಿನೊಳಗೆ 4 ಗಂಟೆ 5 ಗಂಟೆ ಕೆಬಿಸಿ ಕುಂದ್ರಿಸ್ಯಾರ. ಈ ಕಡೆ ಆಲ್ರೆಡಿ ಬ್ಯಾಳೆ ಕೂದ್ದು ರೆಡಿ ಆಗೈತಿ. ನಾವು ಒಲಿ ಜಳಕ್ಕೆ ಕುಂತು ಎಲ್ಲರೂ ಎಬ್ಬಿಸ್ಕೊಂಡು ಕುಂತೀವಿ. ಬಡ ಬಡ ಹೋಗಿ ನಾವು ಹುಣ್ಗಾರ ರುಬ್ಬಿಸ್ಕೊಂಬರೋ ಕೆಲಸ ನಮ್ದು ಇರುತ್ತೆ. ನಾವು ನೀರು ತಂದಿರ್ತೀವಿ, ಆದ್ರೆ ಹುರ್ನ ಯಾರು ರುಬ್ಬಿಸ್ಕೊಂಬರ್ತಾರಂತ ನೋಡ್ರಿ. ಆದ್ರೆ ಅವ್ರ ಜೊತೆ ನಾವು ಕಂಪ್ನಿ ಕೊಡೋಕೆ ಮಾತ್ರ ಹೋಗ್ತೀವಿ. ಹಂಗೆ ಒಂದು ಸ್ವಲ್ಪ ಜಳಕ್ಕೆ ಎದ್ದು ಕಾಸ್ಕೊಂತ ಕುಂತಿದ್ವಿ. ಈ ಕಡೆ ಬಿಸಿ ಬಿಸಿ ಚಾನು ರೆಡಿಯಾಗಿತ್ತು. ಚಹಾ ಕುಡಿಬೇಕಂತ ಅಂದ್ರೆ ನಮಗೆ ಬೆಳಗ್ಗೆ ತಂಡು ಇರೋದೊಂದು, ಮತ್ತು ನಮಗೆ ಚಹಾ ಅಂದ್ರೆ ಬೇಕು. ಹಾಗಾಗಿ ಚಹಾ ಕುಡಿಬೇಕಂತ ನಾವು ರೆಡಿಯಾಗಿದ್ವಿ. ಈ ಕಡೆಯಿಂದ ಬಿಸಿ ಬಿಸಿ ಚಹಾ ರೆಡಿ ಆಯಿತು. ಚಹಾ ಕುಡಿದು ಇನ್ನೇನು ಹೂರ್ಣ ರುಬ್ಸಕ್ಕೆ ಹೋಗ್ಬೇಕಂದ್ರೆ ಅದಕ್ಕೂ ಮುಂಚೆ ಹೂರ್ಣದ ಜೊತೆ ಕೊಬ್ಬರಿ ಕೂಡ ಹಾಕಿಸ್ಕೋಬೇಕು ರೀ. ಯಾಕಂದ್ರೆ 2 ಕೆಲಸ, ಒಂದು ಹೂರ್ಣ ರುಬ್ಬಿಸ್ಬೇಕು ಕಡುಬಿಗೆ, ಇನ್ನೊಂದು ಸಾಂಬಾರಿಗೆ ಕೊಬ್ಬರಿ ಮಿಕ್ಸಿಗೆ ಹಾಕಿಸ್ಕೊಂಡು ಬರಬೇಕು. ಈ ಕಡೆ ನಮ್ಮ ಮಲ್ಲಪ್ಪನ ಅದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಏನೇನೋ ರೆಡಿ ಮಾಡ್ಕೊಂಡು ಹಿಡ್ಕೊಂಡು ನಿಂತಿದ್ದ. ಅವ ಈಗ ಮೊದಲ ಸಾನ್ ತೊಗೊಂಬಿಟ್ಟನ್ರಿ ಹೊತ್ಕೊಂಡು ಹೋಗೋಕೆ. ಇನ್ನೊಬ್ಬರು ದೊಡ್ಡದು ಅದು ಬ್ಯಾಳೆ ಕುದಿತ್ತಲ್ಲ ಅದನ್ನು ಹೊತ್ಕೊಂಡಿದ್ರು. ಏನು ಹೊತ್ಕೊಂಡಿದ್ರು, ಹೆಂಗೆ ಹೊತ್ಕೊಂಡಿದ್ರು, ಏನು ಮಾಡ್ತೀವಿ ಮುಂದೆ ಹೂರ್ಣ ರುಬ್ಸೋಲ್ಲಿ ಯಾವ ರೀತಿ ಗದ್ಲಿರುತ್ತೆ ಏನಿರುತ್ತೆ ಅಂತ ಎಲ್ಲ ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ನೋಡಿರಿ, ಇವರು ನಾನು ಆಲ್ರೆಡಿ ನಾವು 3-4 ಜನ ಏನು ಸಣ್ಣ ಹುಡ್ರಿದ್ವಲ್ಲ, ನಾವು ನೀರು ತಂದಿದ್ವಿ. ಅದಕ್ಕೆ ಇವ್ರಿಗೆ ಹೂರ್ಣ ರುಬ್ಸೋ ಪಾಳ್ಯ ಬಂದೈತೆ ರೀ. ಅದನ್ನು ನೋಡಿ ಸ್ವಲ್ಪ ನಗ್ತಾ ಇದ್ದೀವಿ ನಾವು. ಇವರು ನಮ್ಮ ಬಸಪ್ಪ ಮಾಮ ಅಂತೇಳಿ ಇವಾಗ ಹೂರ್ಣದ ದಬ್ರಿ ಒರೆಸ್ಬಿಟ್ಟಾರ. ವಿಡಿಯೋ ಮಾಡಬೇಡ ಅಂತ ಕ್ಯಾಮ್ರಾ ಕಾರ್ಡ್ ಹಿಡಿತಾ ಇದ್ರೆ, ಆದರೂ ನಾವು ಬಿಡ್ತಾಯಿಲ್ಲ, ವಿಡಿಯೋ ಮಾಡ್ತಾಯಿದ್ವಿ. ಇವನ ಹಿಂದೆ ಮಲ್ಲಪ್ಪನ ಅಂತೇಳಿ ನಮ್ಮ ಯುವ ಮೆಂಬರ್ ಅವರು, ನಮ್ಮ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ ಅವರು ಹಿಂದೆ ಕೊಬ್ಬರಿ ಹೊತ್ಕೊಂಡು ಹೊಂಟಿದ್ರು. ಹಂಗೆ ಹೋದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟಿ ಗದ್ಲಿತ್ತು. ಎಲ್ಲರದು ಬರ್ತದೆ, ನಾನು ಮಾಡ್ತೀನಿ. ಈ ಕಡೆ ನಮ್ಮ ಮಲ್ಲಪ್ಪನ ಕೊಬ್ಬರಿ ಇದನ್ನ ಹಿಡ್ಕೊಂಡು ಅವ್ನು ಮುಂದೆ ಕಳಿಸಿ ಹೊಂಟಿದ್ದ. ಎಲ್ಲಿ ನೋಡಿದ್ರು ಗದ್ಲಿರುತ್ತೆ ರೀ ಹುಣ್ಣಿಮೆ ದಿನ. ಯಾಕಂದ್ರೆ ಎಷ್ಟು ಗದ್ಲಿರುತ್ತೆ ಮುಂದೆ ಹೋಗಿಂದ ಗೊತ್ತಾಗುತ್ತೆ ನಿಮ್ಗೆ. ಹೂರ್ಣ ರುಬ್ಸೋದು ದೊಡ್ಡ ಕೆಲಸ ಇಲ್ಲ, ಯಾಕಂದ್ರೆ ಎಲ್ಲರೂ ಕಡುಬು ಮಾಡಿ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಹೂರ್ಣ ರುಬ್ಬಿಸ್ತಾ ಇರ್ತಾರೆ. ಅದ್ರಾಗ ಜಾಸ್ತಿ ಜನ ಬಂದಿರ್ತಾರೆ, ಟ್ಯಾಕ್ಟ್ರಿ ಎಲ್ಲ ತೊಗೊಂಬಂದಿರ್ತಾರೆ. ಒಂದೊಂದು ಕಡೆ 20-30 ಜನ ಬಂದಿರ್ತಾರೆ. ಎಲ್ಲರೂ ಹೂರ್ಣ ರುಬ್ಬಿಸ್ತಾ ಇರ್ತಾರೆ. ಹಂಗಾಗಿ ಹೂರ್ಣ ರುಬ್ಬೋದು ದೊಡ್ಡ ಬಿಸ್ನೆಸ್ ರೀ. ಈಗ ಇಲ್ಲಿ ಎಷ್ಟು ನಿಂತರೂ ಗದ್ದಲ, ಅದು ಪಾಳೆ ಹಚ್ಬೇಕು ಒಂದೊಂದು ತಾಸು ಗಂಟ್ಲೆ. ಇಲ್ಲಿ ಬಂದ್ವಿ. ಇಲ್ಲಿ ಅಣ್ಣ ನಾನು ನೋಡಿದ ತಕ್ಷಣ ಅವು ಏನು ಹೇಳ್ತಾಯಿದ್ದು, ನಂದು ವಿಡಿಯೋ ಮಾಡಂತ ಹೇಳ್ತಾಯಿದ್ದ. ಅವ್ನು ನೋಡ್ಕೊಂಡು ಯಾವ ರೀತಿ ಹೂರ್ಣ ರುಬ್ತಾರೆ ಅನ್ನೋದು ಒಂದು ನೋಡ್ಕೊಂಬಿಡ್ರಿ. ಯಾಕಂದ್ರೆ ಜಾತ್ರೆ ಒಳಗೆ ನಾವು ಅಲ್ಲೆಲ್ಲೂ ಕೈಲೇ ರುಬ್ಬೋಕೆ ಏನೂ ಸಿಗ್ತಾ ಇರೋಲ್ಲ. ಈ ಥರ ನಾವು 1 kgಗೆ 20 ರೂಪಾಯಿ ಕೊಟ್ಟು ರುಬ್ಬಿಸ್ಬೇಕು. 1 kgಗೆ 20 ರೂಪಾಯಿ, ನೀವು ಎಷ್ಟಾದರೂ ರುಬ್ಬಿಸ್ಬೋದು. ಅವ್ರು ಅಗದಿ ಅಲ್ಲಿ ಬಾಡಿಗೆ ಕಟ್ಟಿ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. 2-3 ದಿನ ಸಿಕ್ಕಾಪಟ್ಟಿ ಜನ ಗದ್ಲಿರುತ್ತೆ, ಸಿಕ್ಕಾಪಟ್ಟಿ ಬಂದಿರುತ್ತೆ. ಹಂಗಲ್ರಿ, ಈ ಹೂರ್ಣ ರುಬ್ಸು ಕತಿ ಹೆಂಗಂದ್ರೆ ಸ್ವಲ್ಪ ಅಲ್ಲ, ಅಲ್ಲಿ ಹೇಳಿದ್ನಲ್ಲ ಗುಂಡಿ ಹೊತ್ಕೊಂಡು ಹೊಂಟ್ರಲ್ಲ, ಅದು ಪೂರ್ತಿ ಹೂರ್ಣ ಇರುತ್ತೆ ಅದ್ರಾಗ. ಅಷ್ಟು ದೊಡ್ಡ ಗುಂಡಿ ಒಳಗೆ ಹೂರ್ಣ ಮಾಡಿ, ಅಷ್ಟು ದೊಡ್ಡ ಕಡುಬು ಮಾಡಿ, ಅಷ್ಟು ಜನ ಬಂದಿರ್ತಾರೆ, ಅಷ್ಟು ಗದ್ಲಿರುತ್ತೆ. ಇದು ಫೇಮಸ್ ಇಲ್ಲಿ ಯಲ್ಲಂಗುಡ್ದಾಗ. ಅದೇ ಕಡುಬು ಯಲ್ಲಂಗುಡ್ದಾಗ ಅದೇ ಕಡುಬು ಮಾಡೋದು, ಪಾಲ್ಗಿ ತುಂಬಿಸೋದು ಅದೇ ಫೇಮಸ್ ಇಲ್ಲಿ. ಮೇನ್ ಇಲ್ಲಿ ಪೂಜೆಗೆ ಬೇಕಾಗಿದೆ ಕಡುಬು. ಅದಕ್ಕೋಸ್ಕರ ಇಷ್ಟು ರೇಸ್ ಇರುತ್ತೆ. ಅದು ಹುಣ್ಣಿಮೆ ದಿನ ಮಾತ್ರ. ಈ ಕಡೆ ತೂಕ ಮಾಡಿಸ್ಕೋಬೇಕ್ರಿ, ಎಷ್ಟು kg ಇರುತ್ತಂತ. ಖಾಲಿ ದಬ್ರಿ ತೂಕ ಮಾಡ್ತಾರೆ ಅವರು. ಅದಾದಮೇಲೆ ಹಿಂಗೆ ರುಬ್ಬಿಕಟ್ಟು ಅದನ್ನು ಫುಲ್ ಮಾಡಿ, ಆಮೇಲೆ ಮತ್ತೊಮ್ಮೆ ತೂಕ ಮಾಡಿ ಅದು ಎಷ್ಟು kg ಇರುತ್ತೆ ಅದ್ರ ಮೇಲೆ 1 kgಗೆ 20 ರೂಪಾಯಿ ಹಂಗೆ ಅವ್ರು ತೊಗೊತಾ ಇರ್ತಾರೆ ಅಮೌಂಟ್. ನೋಡಿ ಅನ್ನ ತಿರುಗುವಂಥ ಇದ್ರೊಳಗೆ ಗ್ರೈಂಡರ್ ಒಳಗೆ ಕೈ ಇಟ್ಟಿಟ್ಟು ಹಾಕಾಕತ್ತಿದ್ದ. ನಾವು ಅದನ್ನು ನೋಡಿ ನಿಂತಿದ್ವಿ. ಥಂಡಿ ಮಾತ್ರ ಭಾಳ ಹಿಡ್ದಿತ್ತು. ನಾವು ಬಂದಿದ್ದು 4:30-5 ಗಂಟೆ 5:30 ಆಗಿತ್ತೇನೋ. ಹತ್ತತ್ರ ಇನ್ನೇನು ಬೆಳೆ ಕರಿಯೋಕೆ ಬಂದುಬಿಡ್ತು. ಅಷ್ಟೊತ್ತನ ನಿಂತ್ವಿ. ಇನ್ನೂ ಪಾಳ್ಯನ ಬರೋವಲ್ಲ ನಮ್ಮದು. ಅಷ್ಟರೊಳಗೆ ಏನೋ ನಾವು ಮಜಾ ಮಾಡ್ಕೊಂಡು ನಿಂತಿದ್ವಿ. ಆಯಿತು, ಹಾಕೋದಂಕರ ಆಯಿತು. ಅದೆಲ್ಲ ಆದಮೇಲೆ ಒಂದು ತೂಕ ಮಾಡ್ತಾರೆ ನೋಡ್ರಿ, ಅದು ಎಷ್ಟು kg ಐತೆ ಅಂತೇಳಿ.
ಇದೆಲ್ಲ ಆದಮೇಲೆ ಇದ್ರ ಮೇಲೆ ಇಟ್ಟು ಅದನ್ನೊಂದು ತೂಕ ಮಾಡ್ತಾರೆ. ತೂಕ ಮಾಡಿ ಎಷ್ಟು ಕೆ ಜಿ ಐತೆ ಅಂತ ನೋಡಿ ಅದು ಎಷ್ಟು ಕೆ ಜಿ ಇರುತ್ತೆ ಅದು ಖಾಲಿ ದಬ್ರಿದ ಮೈನಸ್ ಮಾಡಿ ಅದು ಎಷ್ಟು ಇರುತ್ತೆ ಅಷ್ಟು ಅಮೌಂಟ್ ತೊಗೊತಾರೆ. ಅಂತೂ ಇಂತೂ ನಮ್ಮ ಪಾಳೆ ಮುಗಿಸ್ಕೊಂಡು ನಮ್ಮ ಗಾಡಿ ಕಡೆ ಹೊಂಟ್ವಿ. ಈ ಕಡೆ ಕಾಣುವಂಥವ್ರು ಯುವ ಪ್ರತಿಭೆ ಅಂದ್ರೆ ನಮ್ಮ ಊರಿನ ಮೆಂಬರ್ ಅವರು ಮಲ್ಲಪ್ಪನ ಅಂತೇಳಿ. ಅವ್ರು ಅಲ್ಲಾದಿ ಸಣ್ಣ ಹುಡ್ರ ಜೊತೆ ಸಣ್ಣ ಹುಡ್ರು, ದೊಡ್ಡವ್ರ ಜೊತೆ ದೊಡ್ಡವರು, ನಮ್ಮ ಜೊತೆ ಮಾತ್ರ ಕಾಮಿಡಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಯಲ್ಲಮ್ಮ ಜಾತ್ರೆ ಮಾಡಿ ಅಂಕರ್ ಬಂದ್ವಿ. ಸಿಕ್ಕಾಪಟ್ಟಿ ತಂಡಿರಿ, ಯಾಕಂದ್ರೆ ಬೆಳಿಗ್ಗೆ ನಾವು ಹೋಗಿದ್ದು ಇನ್ನೂ ಕಾತ್ಲಿ ಇತ್ತಲ್ಲ, ನೀವು ನೋಡಿದ್ರಲ್ಲ ವಿಡಿಯೋದಾಗ. ಈಗ ನಾವು ಎಲ್ಲ ಊರ್ನ ರುಬ್ಬಿಸ್ಕೊಂಡು ಬರ್ಬೇಕಾದ್ರೆ ಇಷ್ಟೆಲ್ಲ ಬೆಳಕು ಕರೆದಿತ್ತು. ನಮ್ಮ ಮೆಂಬರ್ ಸಾಹೇಬ್ರಿ ಅವರು ಅದ್ರ ತಂಡಿ ಮಾತ್ರ ಸಿಕ್ಕಾಪಟ್ಟಿ ಇತ್ತು. ಆ ತಂಡಿ ಒಳಗೆ ಆ ಜಾತ್ರೆ ಮಜಾನ ಬೇರೆ. ಮತ್ತು ನಾವೀಗ ಹೊಂಟಿವಲ್ಲ ಅದೇನು ನೋಡ್ತಿರಲ್ಲ, ಈಗ ನಾವು ಹೊಂಟಿದ್ದು ಅದು ಎಲ್ಲಿಯೂ ಗಾಡಿ ಇದ್ದಲ್ಲಲ್ರಿ, ಅದು ದಾರಿ ಅಂದರೆ ಎಲ್ಲ ಪ್ಯಾಕ್ ಆಗಿ ನಿಮ್ಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಾಗ ಬರುತ್ತೆ ಯಾವ ರೀತಿ ಅಂತೇಳಿ, ಎಷ್ಟು ಜನ ಇರ್ತಾರಂತೇಳಿ. ಇದೆಲ್ಲ ದಾರಿ ಪ್ಯಾಕ್ ಆಗಿ ಟ್ರಾಫಿಕ್ ಆಗಿರೋದು. ಇದು ನಾವು ಹೊಂಟಿರೋದು ಇದು ಮೇನ್ ರೋಡ್. ಇದು ಅಂದರೆ ಗಾಡಿ ಅಡ್ಡಾಡಕ್ಕಿರುವಂಥ ರೋಡು. ಅಲ್ಲೇ ಜನ ನಿಂತು ಬಿಡ್ತಾರೆ, ಯಾಕಂದರೆ ಎಲ್ಲ ಟ್ರಾಫಿಕ್ ಆಗಿ ಅಲ್ಲೇ ನಿಂತು ಬಿಡ್ತಾರೆ. ಅಲ್ಲೇ ಅವ್ರು ಹುಣ್ಣಿಮೆ ಎಲ್ಲ ಮಾಡ್ತಾರೆ. ಅಷ್ಟು ಗದ್ದಲಾಗಿರುತ್ತೆ ಇದು ಹುಣ್ಣಿಮೆ ದಿನ. ನನಗೆ ಆ ಕಡೆ ಈ ಕಡೆ ಬಾಡಿ ಗಾರ್ಡ್ ಬಂದಂಗೆ ಬರ್ತಾಯಿದ್ರು. ಆ ಕಡೆಗೂ ನನಗೂ ತಲೆ ಮೇಲೆ ಇಟ್ಟು ಅದನ್ನು ಹೊರಸೇ ಬಿಟ್ರು. ನಮ್ಮ ದಾರಿ ನಮ್ಗೆ ಗೊತ್ತಾಗೋದ್ರಿ ಎಲ್ಲೈತೆ ಅಂತೇಳಿ. ಈಚೆ ಕಡೆ ಇಲ್ಲೈತ್ ಬಾ ಇಲ್ಲಿ ದಾರಿ ಐತ್ ಬಾ. ಈಚೆ ಕಡೆ ನಾನು ಅಂಕರ್ ಹಂಗೆ ಮುಂದೆ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ನನ್ನಿಂದ ಅವ್ರು ಬರ್ತಾ ಇದ್ದಾರೆ ಹಂಗೆ ಸುಮ್ಮನೆ. ನಾ ಎಲ್ಲಿ ಬೇಕಲ್ಲಿ ಆಚೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಾ ಕಡೆ ಗಾಡಿ ನಿಂತಿರ್ತವೆ, ಎಲ್ಲಿ ಆಚೆ ಹೋಗ್ಬೇಕಂತ ಗೊತ್ತಾಗಲ್ಲ. ಒಂದಿಟ ಇಲ್ಲೇ ಹಾಕ್ತೀವ್ರಿ. ಅಂತೂ ಇಂತೂ ಹೂರ್ಣ ರುಬ್ಬಿಸ್ಕೊಂಡ್ಬಂದು ಮತ್ತೆ ಒಂದು ರೌಂಡ್ ಚಾ ಕುಡಿಯೋಣಂತ ಚಾ ಕುಡಿತಾ ಇದ್ವಿ. ಅಂತೂ ಇಂತೂ ಗಾಡಿ ಅಂಕರ್ ಸಿಕ್ತು, ಗಾಡಿ ಹತ್ರ ಬಂದ್ವಿ. ನಾನು ಹೇಳಿದ್ನಲ್ಲ ಮೊದಲು ನಾನು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಒಂದೇ ವಿಡಿಯೋ ಏನು ನೋಡಿದ್ರಲ್ಲ ನಮ್ಮ ಗಾಡಿ ನಿಂತಾಗ ಅಲ್ಲಿ ಸುತ್ತಮುತ್ತಲ ಯಾವ ಗಾಡಿ ಇದ್ದಿದ್ದಿಲ್ಲ. ಆದ್ರೆ ಇವಾಗ ನಾವು ಎಲ್ಲಿ ಆಸಿ ಬರ್ಬೇಕಂತ ನಮ್ಗೆ ಜಾಗ ಗೊತ್ತಾಗಲ್ಲ, ಅಷ್ಟು ಗಾಡಿ ಬಂದವು. ನಾನು ಗಾಡಿ ಮೇಲೆ ಹತ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಗಾಡಿ ಇದಾವೆ ಅಥವಾ ಎಷ್ಟು ಪ್ಯಾಕ್ ಆಗೈತೆ ಅಂತ. ನೀವು ಖಾಲಿ ಇದ್ದಿದ್ದು ನೋಡ್ಬೇಕಂದ್ರೆ ನಾನು ಮೊದಲನೇ ವಿಡಿಯೋ ನೋಡ್ಕೊಂಬಂದ್ರೆ ನಿಮ್ಗೆ ಖಾಲಿ ಇದ್ದಿದ್ದ ಜಾಗ ಗೊತ್ತಾಗುತ್ತೆ. ಈಗ ಎಷ್ಟು ಪ್ಯಾಕ್ ಆಗೈತೆ ನೋಡಿರಿ. ಆಲ್ರೆಡಿ ನಾವು ಹೂರ್ಣ ತಂದು ಕೊಟ್ಟು ಚಾ ಕುಡಿತ್ಲೆ ಈ ಕಡೆ ಕಡುಬು ಮಾಡೋಕ್ಕೆ ಸ್ಟಾರ್ಟ ಮಾಡಿಬಿಟ್ಟಿದ್ರು. ಈ ಕಡೆ ಒಬ್ಬೊಬ್ರು ಲಟ್ಟಿಸ್ ಕೊಡ್ತಾಯಿದ್ರು ನಮ್ಮ ಅಕ್ಕ, ಆ ಕಡೆ ಅವರು ಹೂರ್ಣ ತುಂಬಿ ಕಡುಬು ರೆಡಿ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂತ ನಾವು ಚಾ ಕುಡಿತಾ ಇದ್ವಿ, ಯಾಕಂದರೆ ಚಾ ಎರಡು ಸರಿ ಕುಡಿದ್ರು ಕಡಿಮೆನ. ಆ ಕಡೆ ಕಡುಬು ರೆಡಿ ಆದಂಗೆಲ್ಲ ಈ ಕಡೆ ಒಲಿಗೆ ಹಾಕಿ ಬಿಸಿ ಮಾಡ್ತಾಯಿದ್ರು, ಅಂದರೆ ಎಣ್ಣೆಲಿ ಹಾಕಿ ಕರಿತಾಯಿದ್ರು. ಇವರು ಇನ್ನೊಬ್ರು ನಮ್ಮ ಅಕ್ಕ, ಇವರು ಎಣ್ಣೆಗೆ ಹಾಕಿ ಕರಿತಾಯಿದ್ರು. ಅದನ್ನೊಂದು ಸ್ವಲ್ಪ ನೋಡಿಕೊಂಡು ಈ ಕಡೆಯಿಂದ ಚಾ ಎಷ್ಟು ಕುಡಿದ್ರು ಸಾಕಾಗಿಲ್ಲ ಅಂದ್ವಲ್ಲ, ಈ ಕಡೆ ಚಾನು ಹಾಗೆ ರೆಡಿ ಆಗ್ತಾಯಿತ್ತು. ರೆಡಿ ಆಗಿ ಕುಡಿದು ಕೊಡ್ತಾಯಿದ್ರು. ಅಂದರೆ ಚಾ ಖಾಲಿ ಆಗೋವರೆಗೂ ಕುಡಿಯೋದೇ ನಮ್ಮ ಕೆಲಸ. ನೋಡಿದ್ರ ಇಲ್ಲೊಂದು ಸ್ವಲ್ಪ ಅಂದರೆ ನಮ್ಮ ಮುಂದ್ಗಡೆ ಒಂದು ಸ್ವಲ್ಪ ಕಲ್ಲಿದೆ ಅಂತ ಮಾತ್ರ ಅಲ್ಲಿ ಒಂದು ಸ್ವಲ್ಪ ಖಾಲಿ ಇದೆ. ಅದು ಬಿಟ್ಟರೆ ಎಲ್ಲ ಕಡೆನೂ ಪ್ಯಾಕ್, ಅಂದರೆ ಅದು ಒಂದು ಸ್ವಲ್ಪ ಖಾಲಿ ಇದೆ ನೋಡಿ. ಈ ಥರ ಅವ್ರು ಕಡುಬು ಮಾಡಿ ಅಂದರೆ ಮನೇಲಿ ಮಾಡೋದೇ ಬೇರೆ. ನಾವು ಅಲ್ಲಿ ಗುಡ್ಡಕ್ಕೆ ಹೋಗಿ ಅಲ್ಲೆಲ್ಲೋ ಒಂದು ಕಲ್ಲೆಲ್ಲ ಇದಲ್ಲಿ ಕ್ಲೀನ್ ಮಾಡಿಕೊಂಡು ಒಲಿ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತಿನ್ನೋದು ಅದ್ರ ಮಜಾನ ಬೇರೆ. ಯಾಕಂದರೆ ಮನ್ಯಾಗ ನಾವೆಲ್ಲ ಗ್ಯಾಸ್ ಇರುತ್ತೆ, ಅದು ಇರುತ್ತೆ, ಎಲ್ಲ ಮಾಡ್ಕೊಂಡು ತಿಂತೀವಿ. ಬಟ್ ಆದರೆ ಹೊರಗಡೆ ಹೋಗಿ ಮಾಡ್ಕೊಂಡು ತಿಂತೀವಲ್ಲ ಅದ್ರ ಮಜಾ ಬೇರೆ ಇರುತ್ತೆ ನೋಡಿ. ಎಷ್ಟು ಸರಿ ಚಹಾ ಕುಡಿದ್ರು ಹಾಗೆ ನಮ್ಮ ಮಾಮರು ಚಹಾ ಕುಡಿದೆ ನಾವು ಹಂಗೆ ಬಿಡಿ. ಮತ್ತು ನಾವು ಚಹಾ ಕುಡಿದೆ ಅಷ್ಟೊತ್ತಂತಲೇ ಈ ಕಡೆ ಕಡುಬೆಲ್ಲ ರೆಡಿ ಆಗಾಕತ್ತಿದ್ವು. ಹಾಗೆ ಸುಮ್ಮನೆ ನಿಂತು ಏನು ಮಾಡೋದು ಅಂತೇಳಿ ಖಾಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಗೊತ್ತೈತಲ್ಲ ವಿಡಿಯೋ ಮಾಡೋದು. ಫುಲ್ ಜಾತ್ರೆ ವಿಡಿಯೋ ಎಲ್ಲ ಮಾಡಿಬಿಟ್ಟಿದ್ದೀನಿ. ಹಾಗೆ ಈ ಕಡೆ ಒಂದು ಜನಪದ ಸಾಂಗ್ ಹತ್ತಿತ್ತು, ಅದನ್ನೂ ಒಂದು ಹಾಡ್ಕೊಂಬಂದ್ಬಿಟ್ವಿ. ಮನಸಾರೆ ಲವ್ ಮಾಡಿ ನಿಮ್ಮನಿ ಕಳಿಸೇನಾ
ದೊಡ್ಡ ಮನೆಗೆ ಕೊಟ್ಟಾನಂತ ನಮ್ಮವ್ವನ ಹೊಳಿ ಕಳಿಸ್ಯಾನ ನನ್ನ ಮನೆಗೆ ಕೊಟ್ಟಿರ ನಿನ್ನ ಕೊಲ್ತಿದ್ದೇನ ನಿನ್ನ ಕೊಟ್ಟನ ನಿನ್ನ ತಾನ ಅವನು ದೊಡ್ಡ ಮನೆ ತಾನ ನವ ಕೊಟ್ಟಾನಂತ ಮದುವೆ ಆದೇನ ರಾಣಿ. ಈ ಕಡೆ ನಾವು ಒಂದು ಸಾಂಗ್ ಹಾಡ್ಕೊಂಡು ಬರ್ತಲಿ, ಈ ಕಡೆ ಮಾರ್ನಿಂಗ್ ಬ್ಯಾಟಿಂಗ್ ಮಾಡಕ್ಕೆ ಉಪ್ಪಿಟ್ಟು ರೆಡಿ ಆಗ್ತಾ ಇತ್ತು. ಆ ಕಡೆ ನಮ್ಮ ಪರ್ಸು ಅಂದರೆ ನಮ್ಮ ಫ್ರೆಂಡ್, ನಮ್ಮ ದೋಸ್ತ, ನಮ್ಮ ಅಣ್ಣ ತಮ್ಮ ಏನಾದರೂ ಅನ್ಕೋಬೋದು ಎಲ್ಲದೂ ಅವ. ಆ ಕಡೆ ನಮ್ಮ ಮಾಮ ರವೆ ಆಗ್ತಾಯಿದ್ದ, ಅವ ಸ್ವಲ್ಪ ಕುಕ್ ಮಾಡ್ತಾಯಿದ್ದ. ಈಗ ಭಟ್ರ ಕೆಲಸ ಅವು ಕೊಟ್ಟಿದ್ವಿ ಬೆಳಿಗ್ಗೆ. ಅವರು ಇವನ ಕೈಯಾಗ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾಯಿದ್ರು ನಮ್ಮ ಮಾಮರು. ಹಂಗೆ ಅವು ರಾಹುಲ ಟೇಸ್ಟ್ ನೋಡಪ್ಪ ಏನ ಚಂದ ಇತ್ತಾಗ ನಮ್ಮ ಜೋಡಿ ನೆನಪಾಗತೈತೆ ಬಳವಾದರ ಜಮಖಂಡಿ ನಿನ್ನ ನೆನಪ ಮರಿಲಾಕ ಮಾರಿನ ತಿರುಗಿದ ಗಾಡಿನ ಮಣ್ಣಿ ಗೆಳತಿ ನಿನ್ನ ದೂರಿಂದ ನೋಡಿನ ತಲೆ ಕೆಟ್ಟ ಹಾಪ ನಂಗೆ ಮಾಪ ಹೆಂಗಿತ್ತ ನಿನ್ನ. ಆ ಉಪ್ಪಿಟ್ಟನ್ನ ಕಷ್ಟಪಟ್ಟು ಅದನ್ನೆಲ್ಲ ತಿರುವಾಡಿ ಎಲ್ಲ ಮಾಡಿದ್ದು ನಮ್ಮ ಹುಡುಗ. ಆದರೆ ಇಲ್ಲಿ ನೋಡ್ರಿ ನಮ್ಮ ಮಲ್ಲಪ್ಪನ ಏನು ಮಾಡ್ತಾರೆ ಅಂದರೆ ಲಾಸ್ಟ್ನಾಗ ಏನಾದರೂ ಓಪ್ನಿಂಗ್ ಇದ್ದಾಗ ಅಥವಾ ಏನಾದರೂ ಕಾರ್ಯಕ್ರಮ ಇದ್ದಾಗ ಅತಿಥಿಗಳನ್ನು ಕರೆಸಿ ರಿಬ್ಬನ್ ಕಟ್ ಮಾಡಿಸ್ತಾರಲ್ಲ, ಆ ಥರ ಇವ್ರು ಲಾಸ್ಟ್ನಾಗ ಬಂದು ಶೋ ಅಪ್ ಕೊಡ್ತಾಯಿದ್ರು. ಅವ್ರದ್ದೊಂದು ಇರಲಿ ಅಂತ ಸುಮ್ಮನೆ ವಿಡಿಯೋ ಮಾಡಿಬಿಟ್ಟೆ. ಸುಮ್ಮನೆ ನೋಡ್ರಿ ಅದು ಏನು ಎಲ್ಲ ಉಪ್ಪಿಟ್ಟು ರೆಡಿ ಆಗೈತಿ, ಆಲ್ರೆಡಿ ಸುಮ್ಮನೆ ಕುದಿಯಾಕೈತೈತೆ. ಅದು ಕುದ್ರೆ ಉಪ್ಪಿಟ್ಟು ಮುಗೀತು. ಆದರೆ ಅವ್ರು ಏನಿಲ್ಲ ಸುಮ್ಮನೆ ತಿರುವಾಡಿ ಶೋ ಅಪ್ ಕೊಡ್ತಾಯಿದ್ದಾರೆ. ಹಾಗೆ ಇವರೊಂದು ಕೈ ನೋಡೇ ಬಿಡೋಣ ಅಂತ ಇವರು ಕೂಡ ಹಂಗೆ ಮಾಡ್ತಾಯಿದ್ರು. ಹಾಗೆ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡೆ. ಈ ಉಪ್ಪಿಟ್ಟು ರೆಡಿ ಆಗಬೇಕಲ್ಲ, ಈ ಉಪ್ಪಿಟ್ಟು ರೆಡಿ ಆಗಿಂದ ಇದನ್ನು ಬ್ಯಾಟಿಂಗ್ ಮಾಡಬೇಕು. ಇದಕ್ಕೂ ಮುಂಚೆ ನಮ್ಮ ಕೆಲಸ ಏನಂದ್ರೆ ನಮಗೆ ಕಟ್ಗೆ ಒಂದು ತರೋದೈತಿ. ಅದನ್ನು ನಿನ್ನ ನೋಡಿದಂದ ಹತ್ತಿಲ್ಲ ಸರಿಯಾಗಿ ಗೆಳತಿ ಮಣಿಗಿ ನಾವು ವಿನತಿ ಮಾಡಿ ಭಾಳ ದಿವಸ ಆದರೂ ಮರಿದಾಗ ಇಲ್ಲಿ ನೋಡ್ರಿ, ಈಗ ನಾನೇನು ತೋರಿಸ್ತೀನಲ್ಲ ಅಂದರೆ ನಾನು ಒಂದೇ ವಿಡಿಯೋದಾಗ ಹೇಳಿದ್ದೆ ಇಲ್ಲೆಲ್ಲ ಖಾಲಿ ಇದ್ದಂಥ ಜಾಗ ಎಲ್ಲ ತೋರಿಸಿದ್ದೆ. ಅವತ್ತು ಗಾಡಿ ಮೇಲೆ ನಿಂತು ವಿಡಿಯೋ ಮಾಡಿದ್ದೆ, ಇವತ್ತು ಕೂಡ ಗಾಡಿ ಮೇಲೆ ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಕಾಣ್ತಾ ಇದ್ದಾರಲ್ಲ ಇವ್ರು ನಮ್ಮ ಜನ. ಅವತ್ತು ನಾನು ನಿಂತು ವಿಡಿಯೋ ಮಾಡಿದಾಗ ಈ ಪ್ಯಾನಿನ ಹತ್ರ ಅಥವಾ ನನ್ನ ರೈಟ್ ಸೈಡು ಲೆಫ್ಟ್ ಸೈಡು ಮುಂದೆ ಯಾರೂ ಇರಲಿಲ್ಲ, ಬಟ್ ಹಿಂದೆ ಮಾತ್ರ ಜನ ಇದ್ದರು. ನಾನು ಈಗೇನು ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ಈಗ ಪೂರ್ತಿ ಕವರಾಗಿ ಎಷ್ಟು ಜನ ಇರ್ತಾರೆ ಅಂತ ನೀವು ನೋಡ್ಕೋಬೋದು. ಅದು ಎಲ್ಲಿವರೆಗೂ ಕಾಣುತ್ತಲ್ಲ ಅಲ್ಲಿವರೆಗೂ ಜನನೇ. ಮತ್ತು ಯಲ್ಲಮ್ಮನ ಗುಡಿ ಅಲ್ಲಿ ನಮ್ಮಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಐತಿ. ಅಷ್ಟು ದೂರ ನಾವು ಮೇಲೆ ಗುಡ್ದಾಗಿದ್ವಿ. ಅದೇ ರೀತಿ ಆ ಸೈಡ್ ಕೂಡ ಇರ್ತಾರೆ. ಯಾವ ರೀತಿ ಅಂತ ನಿನ್ನ ಪ್ರೀತಿಗೆ ಸೌದತ್ತಿ ಎಲ್ಲಮ್ಮ ಸಾಕ್ಷಿ ಮರಿದಾಡ ಹುಡುಗರನ್ನ ಕರ್ಕೊಂಡ ಹುಡುಕಾಡಿ ಸತ್ಯ ತಿರುಗಿನ ದುಡ್ಡ ನೀ ಹೋಗಿ ಕುಂತಿದ್ದಿ ದಾರ್ಯಾಗ ಬೆಟ್ಟ ನಮಗಿಂತ ಮುಂದ ನೀ ಬೆಟ್ಟಾಗಿ ಗೆಳತಿ ಬಾಜರದಾಗ ಬರು ಮುಂದ ಎಲ್ಲವನ್ನ ಗುಡ್ಡದಾಗ. ನೋಡಿದ್ರಲ್ಲ, ನಾನು ಮೊದಲೇ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಎಷ್ಟು ಗದ್ದಲಾಗುತ್ತಾ ಹುಣ್ಣಿಮೆ ದಿನ ಅಂತ ತೋರಿಸ್ತೀನಿ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದು. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ ಕಟ್ಗೆ ತರಕ್ಕೆ ಹೋಗಿ ಅಲ್ಲಿ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಬಂದು ನಾಷ್ಟ ಮಾಡಿದ್ದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನಾವು ಜಳಕಕ್ಕೆ ಹೋಗಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದು ಅಲ್ಲಿ ಎಷ್ಟು ಗದ್ದಲಿತ್ತು ಏನಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ಈ ವಿಡಿಯೋಲಿ ಎಂತಾಗುತ್ತೆ, ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.